ಶಿವಾನಂದ ಪಾಟೀಲ್ ಮಾತು ಸಹನೀಯವಲ್ಲ. ಇಡೀ ರೈತ ಸಮುದಾಯವನ್ನ ಅಪಮಾನ ಮಾಡ್ತಾ ಇದ್ದಾರೆ. ಬರಗಾಲಕ್ಕೆ ರೈತರು ಕಾಯ್ತಾರೆ ಅನ್ನೋದು ಸರಿಯಲ್ಲ. ಚಿಕ್ಕಮಗಳೂರಿನಲ್ಲಿ ಮಾಜಿ ಸಚಿವ ಸಿಟಿ ರವಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಮಣ್ಣನ್ನ ಪೂಜಿಸಿ ಮಣ್ಣಿನ ಫಲವನ್ನ ರೈತ ಜಗತ್ತಿಗೆ ಹಂಚುತ್ತಾನೆ. ವಿವಾದ ಶಿವಾನಂದ ಪಾಟೀಲ್ಗೆ ಹೊಸದೇನೂ ಅಲ್ಲ. ಈ ಹಿಂದೆ ತಮ್ಮ ಮೇಲೆ ನೋಟಿನ ಮಳೆ ಸುರಿಸಿಕೊಂಡಿದ್ರು. ಇವರನ್ನ ಮಂತ್ರಿ ಸ್ಥಾನದಲ್ಲಿ ಮುಂದುವರೆಸಿದ್ರೆ ಪಾಪದ ಕೆಲಸ. ಅಧಿಕಾರದ ಪಿತ್ತ ನೆತ್ತಿಗೇರಿ ಅಹಂಕಾರದ ಮಾತನಾಡ್ತಿದ್ದಾರೆ. ಅಧಿಕಾರದ ಮದವನ್ನ ಮುಖ್ಯಮಂತ್ರಿಗಳೇ ಇಳಿಸ್ಲಿ. ಮದ ಇಳಿಸದೆ ಇದ್ರೆ ರಾಜ್ಯದ ಜನರು ಮದವನ್ನ ಇಳಿಸ್ತಾರೆ. ಒಂದು ಕ್ಷಣ ಕೂಡ ಮಂತ್ರಿ ಸ್ಥಾನದಲ್ಲಿ ಪಾಟೀಲ್ ಇರಬಾರದು. ಕೂಡಲೇ ಸಂಪುಟದಿಂದ ಸಚಿವ ಶಿವಾನಂದ ಪಾಟೀಲ್ನನ್ನ ಉಚ್ಚಾಟಿಸಿ. ಚಿಕ್ಕಮಗಳೂರಿನಲ್ಲಿ ಬಿಜೆಪಿ ಮುಖಂಡ ಸಿಟಿ ರವಿ ಆಗ್ರಹಿಸಿದ್ದಾರೆ. ಮಣ್ಣನ್ನೇ ಪೂಜಿಸಿ ಮಣ್ಣಿನ ಜೊತೆಗೆ ಬೆರೆತು ಮಣ್ಣಿನಿಂದಲೇ ಫಲ ಪಡೆದು ಜಗತ್ತಿಗೆ ಹಂಚುವಂಥ ರೈತ ಸಂಸ್ಕೃತಿಯನ್ನು ಅಪಮಾನಿಸಿದ್ದಾರೆ. ಹಿಂದೆ ನೋಟುಗಳನ್ನು ಅವ್ರ ಮೇಲೆ ತೂರಿಸ್ಕೊಂಡಿದ್ದನ್ನು ನಾವು ನೋಡಿದ್ವಿ. ಈಗ ರೈತರಿಗೆ ಈ ರೀತಿ ಅಪಮಾನಿಸೋದು ಮಾತನಾಡಿದ್ದಾರೆ. ಬರಗಾಲಕ್ಕೆ ರೈತರು ಕಾಯ್ತಿರ್ತಾರೆ, ಸಾಲ ಮನ್ನಾ ಆಗಲಿ ಅಂತ ಹೇಳಿ ಹೇಳೋ ಮೂಲಕ ರೈತ ಸಮುದಾಯವನ್ನು ಅಪಮಾನಿಸಿದ್ದಾರೆ. ಇವ್ರನ್ನ ಮಂತ್ರಿ ಸ್ಥಾನದಲ್ಲಿ ಮುಂದುವರಿಸಿದ್ರೆ ಆ ಪಾಪಕ್ಕೆ ಕಾಂಗ್ರೆಸ್ಸು ಹೊಣೆ ಆಗಬೇಕಾಗತ್ತೆ. ಮುಖ್ಯಮಂತ್ರಿಗಳಿಗೆ ನಾನು ವಿನಂತಿ ಮಾಡಲಿಕ್ಕೆ ಬಯಸ್ತೇನೆ, ಮದ ನೀವೇ ಇಳಿಸ್ತೀರೋ ಅಥವಾ ಜನನೇ ನಿಮ್ಮನ್ನೂ ಸೇರಿಸಿ ಇಳಿಸ್ಬೇಕು. ನೀವೇ ಮದ ಇಳಿಸಿದ್ರೆ ನಿಮಗೂ ನಿಮ್ಮ ಪಾರ್ಟಿಗೂ ಕ್ಷೇಮ. ನೀವು ಮದ ಇಳಿಸ್ತಾ ಇದ್ದರೆ ರಾಜ್ಯದ ಜನ ನಿಮ್ಮ ಅಧಿಕಾರದ ಅಹಂಕಾರದ ಮದವನ್ನು ಇಳಿಸ್ತಾರೆ. ಈ ಒಂದು ಕ್ಷಣಕ್ಕೂ ಅವರು ಮಂತ್ರಿ ಸ್ಥಾನದಲ್ಲಿ ಇರಲಿಕ್ಕೆ ಯೋಗ್ಯ ಅಲ್ಲ. ಒಂದು ಕ್ಷಣಕ್ಕೂ ರೈತ ಸಮುದಾಯವನ್ನು ಅಪಮಾನಿಸಿದ, ನೋಟುಗಳನ್ನು ಮೈಮೇಲೆ ಅಭಿಷೇಕ ಮಾಡಿಸ್ಕೊಂಡಂಥ ಇಂಥ ವ್ಯಕ್ತಿ ಮಂತ್ರಿಯಾಗಿರಲಿಕ್ಕೆ ಯೋಗ್ಯ ಅಲ್ಲ. ಅವ್ರನ್ನ ಸಂಪುಟದಿಂದ ವಜಾ ಮಾಡಬೇಕು. ವಜಾ ಮಾಡದೇ ಇದ್ದರೆ ಆ ಪಾಪ ಇಡೀ ಕಾಂಗ್ರೆಸ್ ಪಾರ್ಟಿಯನ್ನು ಸುತ್ತಕೊಳ್ಳುತ್ತೆ. ರೈತ ಸಮುದಾಯವನ್ನು ಅಪಮಾನ ಮಾಡಿರೋದನ್ನು ಯಾರೂ ಕೂಡ ಸಹಿಸೋದಕ್ಕೆ ಸಾಧ್ಯ ಇಲ್ಲ.